ಹೌದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪ್ರಪಂಚದ ಪ್ರಸಿದ್ಧ ಮಾವಿನ ನಗರಿ, ಮಾವಿನ ತವರು ಎಂದೇ ಹೆಸರುವಾಸಿಯಾಗಿದೆ. ಹಾಗಾಗಿ ಇಲ್ಲಿ ಬೆಳೆಯುವ ಮಾವು ಇಡೀ ದೇಶದಲ್ಲೇ ಪ್ರಸಿದ್ಧಿ. ಇಲ್ಲಿನ ರೈತರು ಬೆಳೆಯುವ ಬಾದಾಮಿ, ರಾಜಗೀರ, ಬೇನಿಷ, ನೀಲಂ, ತೋತಾಪುರಿ, ಸೇಂದೂರ ಸೇರಿದಂತೆ ಇನ್ನು ಹಲವು ಬಗೆಯ ಮಾವಿನ ಹಣ್ಣು ದೇಶ ವಿದೇಶಗಳಿಗೆ ರಫ್ತಾಗುತ್ತದೆ. ಇನ್ನು ಇಲ್ಲಿಯ ರೈತರಿಗೆ ಮಾವು ಬೆಳೆಯೇ ಬದುಕಾಗಿದ್ದು, ಆರಂಭದಲ್ಲೇ ಈ ರೀತಿ ಎಲೆಗಳೇ ಕಾಣದ ರೀತಿಯಲ್ಲಿ ಹೂ ಬಿಟ್ಟಿರುವ ಮಾವಿನ ಮರಗಳನ್ನು ಕಂಡ ರೈತರ ಕಣ್ಣುಗಳಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ. ಕಳೆದ ವರ್ಷ ಬಿದ್ದ ಮಳೆಗೆ ಮಾವಿನ ಮರಗಳು ಮೈತುಂಬಾ ಹೂ ಮುಡಿದು ನಿಂತಿವೆ. ವರ್ಷಕ್ಕೆ ಒಂದೇ ಬೆಳೆಯಲ್ಲಿ ಬದುಕು ಕಟ್ಟಿಕೊಳ್ಳುವ ಈ ಭಾಗದ ಮಾವು ಬೆಳೆಗಾರರು ಈಗ ಬಿಟ್ಟಿರುವ ಹೂವಿನ ಪ್ರಮಾಣದಷ್ಟೇ ಕಾಯಿ ಬಿಡುವ ನಿರೀಕ್ಷೆಯಲ್ಲಿದ್ದು, ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಮುಖ್ಯವಾಗಿ ಹೂ ಬಿಡುವ ಅವಧಿಯಲ್ಲಿ ಚಿಗಿಹುಳ, ಥ್ರಿಪ್ಸ್, ಮೈಟ್ಸ್, ಹೂತೆನೆ ಕ್ಯಾಟರ್ಪಿಲ್ಲರ್, ಹೂತೆನೆ ಕಪ್ಪಾಗುವ ರೋಗ, ಎಲೆ ಚೀಪು ರೋಗ, ಬೂದಿ ರೋಗ, ಕಾಡಿಗೆ ರೋಗ ಸೇರಿದಂತೆ ಇತ್ಯಾದಿ ರೋಗಗಳು ಕಾಡುತ್ತವೆ. ರೈತರು 2-3 ರೀತಿಯ ಕೀಟನಾಶಕಗಳನ್ನು ಸಿಂಪರಣೆ ಮಾಡುತ್ತಿದ್ದಾರೆ. ಇದು ಸರಿಯಾದ ಪದ್ಧತಿಯಲ್ಲ. ಈ ರೀತಿ ಮಾಡುವುದರಿಂದ ಕೀಟಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಅಲ್ಲದೆ ರೈತರಿಗೆ ಹೆಚ್ಚು ಖರ್ಚಾಗುತ್ತೆ. ಹಾಗಾಗಿ ಹೂತೆನೆ ಹೊರಡುವ ಹಾಗೂ ಹೂ ಅರಳುವ ಹಂತದಲ್ಲಿ ಸರಿಯಾದ ಸಮಯಕ್ಕೆ ಹೂತೆನೆ ಮತ್ತು ಹೂಗಳಿಗೆ ಔಷಧಿಗಳನ್ನು ಸಿಂಪರಣೆ ಮಾಡುವ ಮೂಲಕ ಮಾವಿನ ಹೂಗಳನ್ನು ಸಂರಕ್ಷಣೆ ಮಾಡಬಹುದು ಎಂದು ಲಕ್ಷ್ಮೀಸಾಗರ ಗ್ರಾಮದ ರೈತ ಹನುಮೇಗೌಡ ತಿಳಿಸಿದ್ದಾರೆ. ನಮ್ಮ ಹೆಸರು ಹನುಮೇಗೌಡ ಅಂತ, ಲಕ್ಷ್ಮೀಸಾಗರ ಗ್ರಾಮ. ನಾವು ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಒಂದು 30 ಎಕರೆಯಲ್ಲಿ ಮಾವು ಬೆಳೆ ಬೆಳೀತಿದ್ದೀವಿ. ಮಾವು ಬೆಳೆ ಹೋದ ವರ್ಷ ಫಸಲು ತುಂಬಾ ಕಡಿಮೆ ಇತ್ತು. ಆದ್ರಿಂದ ಒಳ್ಳೆ ರೇಟು ರೈತರಿಗೆಲ್ಲ ಅನುಕೂಲವಾಗಿ ಸಿಕ್ಕಿತ್ತು. ಆದರೆ ಈ ಸಾರಿ ಮಾವಿನ ಹೂವು ಹೆಚ್ಚು ಕಡಿಮೆ 80% ಅಷ್ಟು ಹೂವು ಬಂದಿದೆ. ಫಸ್ಟ್ ಜನವರಿಯಲ್ಲಿ ಹೂವು ಬಂತು. ಹೂವು ಬಂದಾಗ ಎಲ್ಲ ನಾವು ನಮ್ಮ ತೋಟಗಳಿಗೆಲ್ಲ 30 ಎಕರೆಗೂ ಫಸ್ಟ್ ಸ್ಪ್ರೇ ಎಲ್ಲ ಮುಗಿಸಿದ್ದೀವಿ. ಫಸ್ಟ್ ಸ್ಪ್ರೇಯಲ್ಲಿ ನಾವು ಲ್ಯಾಂಬ್ಡಾ 1 ml, ಇಮಿಡಾ 0.5 ml 1000 ಲೀಟ್ರಿಗೆ, ಮತ್ತೆ ಸಲ್ಫರ್ 2.5 ಗ್ರಾಮ್ಸು ಸ್ಪ್ರೇ ಮಾಡಿದ್ದೀವಿ ಒಂದೇ ಸ್ಪ್ರೇಯಲ್ಲಿ. ಈಗ ನಾವು ಹೂವು ಚೆನ್ನಾಗಿ ಬಂದಿದೆ. ಈಗ ಪಿಂದೆ ಕಚ್ಚುವ ಹಂತಕ್ಕೆ ಬಂದಿದೆ ತೋಟಗಳೆಲ್ಲ. ಈಗ ನಾವು ಪಿಂದೆ ಕಟ್ಟುವಂಥ ಔಷಧಿಯನ್ನು ಸಿಂಪರಣೆ ಮಾಡಬೇಕು. 1000 ಲೀಟರ್ ನೀರಿಗೆ 3 kg ಲೆಕ್ಕದಲ್ಲಿ ಇದು ಮ್ಯಾಂಗೋ ಸ್ಪೆಷಲ್ ಹಾಕೊಂಡು ಅದಕ್ಕೆ ನಿಂಬೆಹಣ್ಣು ಸರ್ಫು ಹಾಕೊಂಡು ಸ್ಪ್ರೇ ಮಾಡಿದ್ರೆ ಪಿಂದೆ ಇನ್ನೂ ಚೆನ್ನಾಗಿ ಕಲರು ಮತ್ತೆ ಶೈನಿಂಗ್ ಬರುವಂಥದ್ದು ಮತ್ತೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ತೋಟಗಾರಿಕೆ ಇಲಾಖೆಯಿಂದ ಸಲಹೆ ಕೊಟ್ಟಿದ್ದಾರೆ. ಅದು ನಾವು ಒಂದು ಸತಿ ತೋಟಕ್ಕೆ ಸ್ಪ್ರೇ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಕೋಲಾರ ಜಿಲ್ಲೆಯಾದ್ಯಂತ 60,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದೆ. ರಾಜ್ಯದಲ್ಲಿ ಕೋಲಾರ ಪ್ರಥಮ ಸ್ಥಾನದಲ್ಲಿದೆ. ಕಳೆದ ವರ್ಷ ಜನವರಿ ತಿಂಗಳಿನಲ್ಲಿ ಹೆಚ್ಚು ಮಳೆಯಾದ ಕಾರಣ ಮಾವಿನ ಹೂಗಳು ರೋಗಗಳಿಗೆ ತುತ್ತಾಗಿತ್ತು. ಅಕಾಲಿಕ ಮಳೆಗೆ ರೈತರ ವರ್ಷದ ಶ್ರಮ ಮಣ್ಣು ಪಾಲಾಗಿತ್ತು. ಆದರೆ ಈ ವರ್ಷ ಮಾವು ಬೆಳೆ ಉತ್ತಮವಾಗಿ ಬಂದಿದೆ. ಕಳೆದೆರಡು ವರ್ಷಗಳಿಂದ ಸಾಲದ ಸುಳಿಯಲ್ಲಿ ಸಿಲುಕಿದ್ದ ರೈತರಿಗೆ ಈ ಬಾರಿ ಮಾವಿನ ಬೆಳೆ ಉತ್ತಮವಾದ ಲಾಭ ತಂದುಕೊಡುವ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.